ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸವಾಲ್ ಟಿವಿ. ನಾನು ಮಂಜು ಮೂಗೂರು. ಪ್ರತಿಯೊಂದು ದೇವಾಲಯವು ತನ್ನದೇ ಆದ ಪುರಾಣ ಇತಿಹಾಸ ಹಾಗೂ ಶಿಲ್ಪಕಲೆಯನ್ನು ಒಳಗೊಂಡಿರುತ್ತದೆ. ಅಂತಹದೇ ವಿಶಿಷ್ಟ ಹಿನ್ನೆಲೆಯನ್ನು ಹೊಂದಿರುವ ದೇವಾಲಯದ ಬಗ್ಗೆ ನೋಡೋಣ ಬನ್ನಿ. ಅದುವೇ ನೇಪಾಳದ ಪಶುಪತಿನಾಥ ಶಿವ ದೇವಾಲಯ. ಸರಳ ಪೂಜೆ ಹಾಗೂ ಭಕ್ತಿಯನ್ನು ಆಶಿಸುವ ಶಿವನಿಗೆ ಮೀಸಲಾದ ಜಗತ್ತಿನಾದ್ಯಂತ ಅನೇಕ ದೇವಾಲಯಗಳು ಇವೆ. ಅದರಲ್ಲಿ ಪಶುಪತಿನಾಥ ದೇವಾಲಯವು ಒಂದಾಗಿದೆ. ಹೌದು, ನೇಪಾಳದ ಕಾಠ್ಮಂಡುವಿನ ಪೂರ್ವ ಭಾಗದ ಭಾಗವತಿ ನದಿಯ ದಡದಲ್ಲಿ ಪಶುಪತಿನಾಥ ದೇವಾಲಯವಿದೆ. ವಿಶ್ವದ ಅತ್ಯಂತ ಮಹತ್ವ ಹಾಗೂ ಪ್ರಸಿದ್ಧ ದೇವಾಲಯವಾದ ಈ ದೇವಾಲಯವು ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣಗಳ ಪಟ್ಟಿಯಲ್ಲಿ ಸೇರಿಕೊಂಡಿದೆ. ಆರಂಭಿಕ ನೀತಿ ನಿಯಮಗಳು. ಪ್ರಾಚೀನ ಕಾಲದಲ್ಲಿ ನೇಪಾಳದಲ್ಲಿರುವ ಈ ಶಿವ ದೇವಾಲಯದ ಒಳಗೆ ಪ್ರವೇಶಿಸಲು ಕೇವಲ ಹಿಂದೂಗಳಿಗೆ ಮಾತ್ರ ಅವಕಾಶವಿತ್ತು. ಉಳಿದವರು ದೇವಸ್ಥಾನದ ಇನ್ನೊಂದು ಭಾಗದಲ್ಲಿ ನಿಂತು ನೋಡುವಂತಹ ಪದ್ಧತಿ ಜಾರಿಯಲ್ಲಿತ್ತು. ಕಾಲ ಉರುಳಿದಂತೆ ಎಲ್ಲರೂ ಕೂಡ ಒಳಗೆ ಹೋಗಿ ದರ್ಶನ ಪಡೆಯುವ ಹಾಗೆ ಆಯಿತು. ದೇವಸ್ಥಾನದ ಸ್ಥಾಪನೆ. ಪಶುಪತಿನಾಥ ದೇವಾಲಯವು ಅತ್ಯಂತ ಹಳೆಯ ದೇವಾಲಯ. ಈ ದೇವಾಲಯವು ಯಾವಾಗ ಸ್ಥಾಪನೆಯಾಯಿತು ಎನ್ನುವುದಕ್ಕೆ ನಿಖರವಾದ ದಾಖಲೆಗಳಿಲ್ಲ. ಕೆಲವು ಕುರುಹುಗಳ ಆಧಾರದ ಮೇಲೆ ಸುಮಾರು 400 ವರ್ಷಗಳಷ್ಟು ಹಳೆಯದು ಎಂದು ಹೇಳಲಾಗುವುದು. ದೇವಸ್ಥಾನಕ್ಕೆ ಸಂಬಂಧಿಸಿದ ಇತಿಹಾಸ. ಹಿಂದಿನ ಕಾಲದಲ್ಲಿ ಈ ದೇವಾಲಯದ ಕಟ್ಟಡ ಗೋಡೆಗಳು ಬೀಳುವ ಸ್ಥಿತಿಯಲ್ಲಿತ್ತು. ನಂತರ 17ನೇ ಶತಮಾನದಲ್ಲಿ ರಾಜ ಭೂಪೇಂದ್ರ ಅವರು ಹೊಸ ಕಟ್ಟಡವನ್ನು ಕಟ್ಟಿಸಿದರು. ಹಾಗೆ ದೇವಾಲಯದ ಸಮೀಪದಲ್ಲಿಯೇ 2 ಅಂತಸ್ತಿನ ಅನೇಕ ದೇವಾಲಯಗಳನ್ನು ನಿರ್ಮಿಸಲಾಯಿತು. 11ನೇ ಶತಮಾನದ ಗುಹೇಶ್ವರಿ ದೇವಸ್ಥಾನವು ಈ ದೇವಾಲಯಕ್ಕೆ ಸೇರಿದ್ದಾಗಿದೆ. ಪೌರಾಣಿಕ ಕಥೆ. ಈ ಪಶುಪತಿನಾಥ ಶಿವ ದೇವಾಲಯಕ್ಕೆ ಸಂಬಂಧಿಸಿದಂತೆ ಹಲವಾರು ಪುರಾತನ ಕಥೆಗಳಿವೆ. ಅದರಲ್ಲಿ ಒಂದು ಕಥೆಯನ್ನು ಇಲ್ಲಿ ವಿವರಿಸಲಾಗಿದೆ. ಒಮ್ಮೆ ಶಿವ ಮತ್ತು ಪಾರ್ವತಿಯು ಕಾಠ್ಮಂಡು ಕಣಿವೆಯಲ್ಲಿ ಪ್ರಯಾಣಿಸುತ್ತಿರುವಾಗ ಭಾಗಮತಿ ನದಿಯ ದಡದಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತಿದ್ದರು. ಅಲ್ಲಿರುವ ಸುತ್ತಲ ಪ್ರದೇಶ ಹಾಗೂ ಪ್ರಕೃತಿಯ ಸೌಂದರ್ಯವನ್ನು ಮೆಚ್ಚಿದ ಶಿವ ಪಾರ್ವತಿ ಇಬ್ಬರೂ ತಮ್ಮನ್ನು ತಾವು ಜಿಂಕೆಯನ್ನಾಗಿ ಬದಲಾಯಿಸಿಕೊಂಡು ಆ ಪ್ರಕೃತಿಯ ಸೌಂದರ್ಯವನ್ನು ಸವಿಯಲು ಕಾಡಿನೊಳಕ್ಕೆ ಕಾಲಿಟ್ಟರು. ಕೆಲವು ಸಮಯಗಳ ನಂತರ ಜನರು ಶಿವನನ್ನು ಹುಡುಕುವ ಸಾಹಸಕ್ಕೆ ಕೈ ಹಾಕಿದರು. ಆಗ ಶಿವನು ಜಿಂಕೆಯ ರೂಪದಲ್ಲಿ ಇರುವುದನ್ನು ತಿಳಿದ ಜನರು ಶಿವಲೀಲೆಗೆ ಮಾರು ಹೋಗಿ ಶಿವನಿಗೆ ಪಶುಗಳ ಪ್ರಭು ಎಂದು ಕರೆದರು. ಆ ಸ್ಥಳದಲ್ಲಿ ನಡೆದ ಈ ಆಶ್ಚರ್ಯದಾಯಕ ದೃಶ್ಯಕ್ಕೆ ಜನರು ಶರಣಾಗಿ ಈ ಜಾಗದಲ್ಲಿ ಇದ್ದ ಶಿವನಿಗೆ ಪಶುಪತಿನಾಥ ಎಂದು ಕರೆದರು. ಅಂದಿನಿಂದ ಶಿವನಿಗೆ ಅಲ್ಲೊಂದು ದೇವಾಲಯ ನಿರ್ಮಿಸಲಾಯಿತು ಎಂದು ಇತಿಹಾಸದಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ಇದಾಗಿತ್ತು ನೇಪಾಳದಲ್ಲಿನ ಶಿವ ದೇವಾಲಯದ ಬಗ್ಗೆ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ.